ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, AHS-BPT ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥ ನಿಜ. ಅದರ ಜೊತೆಗೆ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳದ್ದು ಏನು ಕಥೆ ಅಂತ ನೋಡಿದಾಗ, ಈ ನಿನ್ನೆ ಮತ್ತು ಇವತ್ತು 2 ದಿನ ಗೌರ್ಮೆಂಟ್ ರಜೆ ಇತ್ತು. ಸೊ ಆಫಿಷಿಯಲಿ ಬಂದು ಕೂಡ ಇತ್ತು, ಯಾವುದೇ ಥರದ ಅಪ್ಡೇಟ್ ಮಾಡಿಲ್ಲ. ಬಟ್ ಯಾರೆಲ್ಲ ಲ್ಯಾಟ್ರಿ ಎಂಟ್ರಿ ಕಾಯ್ತಾ ಇದ್ದೀರಿ, ಸೊ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ನೀವು ಕಂಪಲ್ಸರಿಯಾಗಿ KEಗೆ ಹೋಗಬೇಕು. ಯಾರೆಲ್ಲ ಬೆಂಗಳೂರು ಸಮೀಪದಲ್ಲಿದ್ದೀರಿ ಮತ್ತು ಬೆಂಗಳೂರಿನಿಂದ ದೂರ ಇರುವಂಥ ಅಭ್ಯರ್ಥಿಗಳು KEಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿ 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 ಅವರಿಗೆ ನೀವು ಟಾರ್ಚರ್ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಪ್ರೊಸೆಸರ ಮಾಡ್ತಾರೆ. ಸೇಮ್ ಹಿಂಗಾಗಿರೋದು. ರೆಗ್ಯುಲರ್ ವಿದ್ಯಾರ್ಥಿಗಳು ಪದೇ ಪದೇ ಹೋಗಿ KEಗೆ ಕಂಪ್ಲೇಂಟ್ ಮಾಡೋದು, ಕಾಲ್ ಮಾಡೋದು ಮಾಡಿದ್ದಕ್ಕೆ ಇವಾಗ ಅವ್ರದ್ದು ಏನಾಗಿದೆ ಅಂತಂದರೆ, ಪ್ರಥಮ ಸುತ್ತಿನ ವೇಳಾಪಟ್ಟಿ ಬಿಡುಗಡೆ ಆಗಿದೆ ಮತ್ತು ಮೋಕ್ ರಿಸಲ್ಟ್ ಬಿಡುಗಡೆ ಆಗಿದೆ. ಆಮೇಲೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಇದನ್ನು ಮೋಕ್ ರಿಸಲ್ಟ್ ಬಂದ ಮೇಲೆ ಅದನ್ನು ಇದನ್ನು ಮಾಡಲಿಕ್ಕೆ ಮತ್ತು ಎಡಿಟ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರು ಎಲ್ಲ ಹೋಗಿ ತುಂಬ ಸ್ಟ್ರಗಲ್ ಮಾಡಿದ್ದಕ್ಕೆ ಈ ಒಂದು ರೆಗ್ಯುಲರ್ ವಿದ್ಯಾರ್ಥಿಗಳು ಸಕ್ಸಸ್ ಆಗಿದೆ. ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳು ಕೂಡ ಹಾಗೆ, ನೀವು ಯಾರು ಬೆಂಗಳೂರು ಸಮೀಪದಲ್ಲಿದ್ದೀರಿ ಅವರುಗಳು ಏನು ಮಾಡಬೇಕು, KEಗೆ ಹೋಗಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಏನಾಯಿತು ಅಂತ ಕೇಳಬೇಕು. ಇನ್ನೊಂದು ಎರಡನೇದು ಏನಂತಂದರೆ, ಈ ಬೆಂಗಳೂರಿಂದ ದೂರ ಇರೋರು ಕಾಲು ಕೂಡ ಮಾಡಬೇಕು. ನಾನು ಕೂಡ ಕಾಲಲ್ಲಿ ಫಾಲೋ ಅಪ್ ಮಾಡ್ತೀನಿ, ತೊಂದರೆ ಇಲ್ಲ. ಆದರೆ KEದವರು ಹೇಳ್ತಿರೋದು ಏನಂದರೆ, ಲ್ಯಾಟ್ರಿ ಎಂಟ್ರಿಯವರಿಗೆ ಯಾವುದೇ ಥರ ಅಂತ ನಮಗೆ ಯೂನಿವರ್ಸಿಟಿಯಿಂದ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಮಾಡೋರು ಅವರೇ, KEದವರೇ ನಿಮ್ಗೆ ಏನು ಮಾಡಬೇಕು, ಕೌನ್ಸಿಲಿಂಗ್ ಪ್ರಕ್ರಿಯೆ ಏನು ಮಾಡಬೇಕು. ಹೀಗಾಗಿ ನೀವು ಬಿಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇವ್ರು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ನಿಮಗೆ ಅಪ್ಡೇಟ್ಗಳು ಸ್ಟಾರ್ಟ್ ಆಗ್ತವೆ. ನಾಳೆಗೆ ಈವ್ನಿಂಗ್ ತನಕ ಮತ್ತೊಂದು ಏನಾದರೂ ಅಪ್ಡೇಟ್ ಆಗ್ಬೋದು, ಅಥವಾ ಆ್ಯಸ್ ಪರ್ ಈ ಒಂದು ಟೈಮ್ ಟೇಬಲ್ ಪ್ರಕಾರ ನಾಳೆಗೆ ನಿಮಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ, ಕಾಲೇಜ್ಗಳನ್ನು ಸೇರಿಸಲಿಕ್ಕೆ, ಯಾರಿಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ ಅವರುಗಳಿಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ, ಇಷ್ಟವಾಗಿರುವಂಥ ಇಷ್ಟವಿಲ್ಲದೇ ಇರುವಂಥ ಕಾಲೇಜ್ಗಳನ್ನ ರಿಮೂವ್ ಮಾಡಲಿಕ್ಕೆ ನಾಳೆ ತನಕ ನಿಮಗೆ ಟೈಮ್ ಇದೆ. ಸೊ ನಾಳೆ ತನಕ ನೀವೇನು ಮಾಡ್ಬೋದು, ರೆಗ್ಯುಲರ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಡಿಲೀಟ್ ಮಾಡೋದು ಎಲ್ಲವನ್ನು ಮಾಡ್ಕೊಳ್ಬೋದಾಗಿದೆ. ಮತ್ತು ನಾಳೆಗೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ನಾಳೆಗೆ ನೀವೇನು ಮಾಡಿ ಅಂತಂದರೆ, ಲೇಟಾಗಿ 7 ಗಂಟೆ ನಂತರ, ರಾತ್ರಿ 7 ಗಂಟೆ ನಂತರ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ನಾನು ಕೂಡ ಅದನ್ನು ವೇಟ್ ಮಾಡ್ತಾ ಇರ್ತೀನಿ.